ವನದುರ್ಗ ಕ್ಷೇತ್ರ ಬಣ್ಣ ಅಂತ ಎಂಕ್ಲೆ ಪ್ರಶ್ನೆ ಎಲ್ಲ ತೋಜಿದಂಡು ಅಂಚಾರು ವನೊಟ್ಟು ನಿಜ ರೂಪೋಟ್ಲ ದುಂಬು ತೀರದಕ್ಕೆ ನಾನು 2 ಜನ ತೀರದಿಕ್ಕಿದ್ದೇರು ಪ್ರಶ್ನೆ ಎಲ್ಲ ಬಂತೇರು ನಿಜ ರೂಪೋಡು ಈ ದೇವಿ ತೀರದಿಕ್ಕಿದ್ದೇರು ಅವನು 2 ಜನ ಬಂತೇರು ಒಂಜಿ ಅಜ್ಜಿ ಬಂತೇರು ದೇವಿ ಎಂಕ ತೀರದಿಕ್ಕದಂಡು ಬುಕ್ಕೊಂಜಿ ಎಂಕ್ಲೆ ನೇಮ ಕಟ್ನಾರ ಕುಂಡೆ ಬನ್ಪನಾರ ಬಂತೇರು ಮುಲ್ಪ ಎಂಕ್ಲೆಗೆ ತೀರದಿಕ್ಕಂಡು ಪಂಡ ಬೊಲ್ದು ತರಕು ಜಲಾತ್ ರಪ್ಪ ಅಡ್ಡ ಕಡಪ್ಪನ ಹೋತನು ಬೊಲ್ತು ಕೆಂಪು ಗುಂಟು ಸುತ್ತ ಅಡ್ಡ ತರಕ ಪಾಡಂತ ಹೋತೇರು ಬಂದು ಈ ವಿಚಾರ ಬಂತ ಎಂಕ್ಲೆ ಬರ್ತದೆ ಈ ಪೂಜೆ ಶುರು ಮಲ್ಪನೆಗೆ ತುಂಬ ಮೂಳು ಓಳು ವೇರು ಹೋತು ಪ್ರಶ್ನೆ ಅಡಿಗೆಲ್ಲ ಬಾತಕ ತೋಜಂದು ಇತ್ತಂದು ಒಂದು ಬಂತು ಯಾನು ತ್ರಿವಿಕ್ರಮ ಹೆಬ್ಬಾರು ಮೂಳು ಒರಿ ಪೂಜೆಗೆ ಬಂತ ಹೋಗ್ಬಾರ 87ನೇ ಸೈಡ್ ಆರಡ ಹೋತು ಪಂಡೆ ನಮ್ಮ ಒಂದು ಇಲ್ಲದಲ್ಪ ಮುಟ್ಟಾಡು ಎತ್ತರ ಪ್ರದೇಶದೊಂದು ದೇವಿ ಕ್ಷೇತ್ರ ಉಂಡು ಈ ಹೊರ ಬತ್ತು ತೂದು ಆ ಕ್ಷೇತ್ರ ಜಾಗ ಇಂಚನ್ನು ತೂಲೆ ಬಣ್ಣದು ಪಂಡೆ ಅಂಚ ಪರ್ಬಗು ಸೋನೋಡು ಬರ್ಪಂಡೇರು ಸೋನುಡು ಬತ್ತನಾರಡ ಕೇಂಡೆ ಹೊರ ಪೋಯಾಂಡು 6 ಪಂಡೇರು ಇನಿ ಬುಡ್ಚಿ ನನಗೆ ದಿನ ಹೋಗಿ ಪರ್ಬಗು ಬರ್ಪಂಡ ಅಂಚ ಪರ್ಬಗು ಬತ್ತೇರು ಪರ್ಬಗು ಬತ್ತದು ಬತ್ತನಾರೇನು ಬುಡಿಜಿ ಅರೇನು ಇಡಗಿ ಎನ್ನ ಅಣ್ಣನೆಲ್ಲ ಬತ್ತದು ಮುಲ್ಪ ಎಂಕ್ಲ ಆರೇನು ಜಾಗ ತೋಜಿ 16 ಪಂಡೇರು ಒಂದು ಸ್ವರ್ಗೋಲೋಕ ಹೋಗಿ ಬತ್ತಲ ಲೆಕ್ಕ ಹಾಪುಂಡು ಇಂಚಿನ ಜಾಗ ಏನು ತೂತುಜಿ ಸುತ್ತುಗಳ ಬಯಲು ನಡು ಮಧ್ಯೋಡು ಎತ್ತರ ಗುಡ್ಡೆ ಇಂಚಿನ ಏನು ಎತ್ತೋ ಸರ್ತಿ ನೆಟ್ಟೆ ಹೋತೆ ಅಣ್ಣ ಮೂಲ ಈ ಜಾಗ ಏನು ತೂತು ಅಂಚೆ ಇಡೆಗು ಬತ್ತದ 6 ಪಂಡೇರು ದೇವಿ ದೇವಸ್ಥಾನ ಶುಕ್ರವಾರ ಅಂಗಾರೆ ಪೂಜೆ ಮಲ್ಪೊಡಿಗೆ ನಮ್ಮ ಮಾತ ದೇವಸ್ಥಾನ ಶುಕ್ರವಾರ ಮಲ್ಪೇರು ನಮ್ಮ ಅಂಗಾರೆ ಮಲ್ಪಗ ಅಂತ ಅಂಚೆ ಅಂಗಾರೆನೆ ಮಲ್ತೊಂದಿತ್ತು ಐದು ಬುಕ್ಕ ಐಕ್ ದುಂಬು ವಿಚಾರದಾನೆ ಆತನ ಬಂಡ ಎಂಕ್ಲ ಗ್ರಾಮದ ಯೋಗು ತಲ್ಪ ಒಂದು ಪ್ರಶ್ನೆ ಅಂಡು ಆ ಪ್ರಶ್ನೆ ಆಯ್ನ ಪೊರ್ತೋಡು ಮೂಡೈಗೋಡಿ ಎತ್ತರ ಪ್ರದೇಶಡು ದೇವಿ ಉಂಡು ದೇವಿನ ನಿಗ್ಲು ಪೂಜೆ ಮಲ್ಪಜಾರು ನಿಗ್ಲು ದೈವಲ್ನ ಭಂಡಾರದ ಎತ್ತು ನೇಮ ಮಲ್ಪಾರು ಅವು ನೀರು ಹೋಮದಿಲ್ಲೇ ಕಾಪುಂಡು ಅಂತ 6 ಪಂತೆರಿಗೆ ಪಗಂದು ಇಡೀ ವನ ಆತಿತ್ತಂದು ಎಂಕ್ಲ ಕಾಡು ಕಡ್ತೊಂದು ಬತ್ತನು ಕಾಡು ಕಡ್ತೊಂದು ಬತ್ತದು ಮೂಳು ಖಾಲಿ ಕಟ್ಟೆ ಮಾತ್ರ ಆಯ್ತಂದು ದೇವಿನ ಆ ಕಟ್ಟೆ ಸಮೇತ ಎಂಕ್ಲೆ ತೋಜೊಂದು ಜನ ಮರ ಬೂರದಿತ್ತಂದು ಆ ಮರನ ಪೂರದ್ದು ಎತ್ತದು ಎಂಕ್ಲ ಓಪನ್ ಮಲ್ತದ್ದು ಅಲ್ಪ ಕೆತ್ತದು ಕ್ಲೀನ್ ಮಲ್ತದ್ದು ಪೂಜೆ ಶುರು ಮಲ್ತಾನೆ ಜನಕ್ಕಳು ಎಲ್ಲ ಇದೆ ಆರಾಧನೆಗೆ ಬರ್ಪಿದ್ದೀರಿ ಆರಾಧನೆ ಮಲ್ತೊಂದಿದ್ದಾನೆ ಎಂಕ್ಲ ಈ ವಾರ ಪೂಜೆ ಮಲ್ತಾನೆ ಹೇಳಿದ ಕೈ ಮರಿ ಮಂತ ಇಲ್ಲಡೆ ಬರ್ಪನ ಅವು ಕಮ್ಮಿ ಆಂಡು ಕೆಲವು ಜನಗಳಿಗೆ ಪ್ರಶ್ನೆ ಹಿಡಿದವನ ಮುಲ್ಪದ ಬಾಧಕ ತೋಜಿನ ಕಡಿಮೆ ಅವಂತ ಬರ್ತಂದು ಅಂಚನೆ ಪೂಜೆ ನಡೆದೊಂದಿತ್ತು ಅಪ್ಪಣೆ ಅಂತ ಮೂಲ 2 ಜನ ಒಂಜಿ ನಾಗಕನ್ನಿಗೆನ ಮೂರ್ತಿನ ಕೊಣ ತಗೊಳ್ಳಾರು ಇಡೀ ಪೂಜೆ ಬರ್ತದೆ 5 ಬುಕ್ಕ ಮುಳ್ಳು ಪೂಜೆ ಅಂತ ಪೂಜೆನೇ ಉಂತದ್ದು ಇಪ್ಪನಾಗ ಒಂಜಿ ಇಟ್ಟು ತುಕರಾಮಣ್ಣೆ ಪನ್ಪನಾರನ ಇಲ್ಲ ಪ್ರಶ್ನೆ ಏನ ಹೊರತೊಡು ದುಮ್ಮಿನ ಅಣಿ ಮುಲ್ಪದ ಬತ್ತಿಜಿ ಮನದಾನಿ ಪ್ರಶ್ನೆದಾನಿ ಕೇಂದ್ರರಿಗೆ ಅಲ್ಪ ಪ್ರಶ್ನೆದಾಗಲಿ ಪಂಡರಿಗೆ ಈ ಈಡೆ ಮೂಡಾಯಿ ಒಟ್ಟು ಎತ್ತರ ಪ್ರದೇಶದೊಂಜಿ ವಿಶಾಲವಾಯಿನ ಪ್ರದೇಶಡು ಕ್ಷೇತ್ರ ಉಂಟು ದೇವಿನ ಕ್ಷೇತ್ರ ಪೂಜೆ ಒಂದಿತ್ತು ಜಾತ್ರೆ ಒಂದಿತ್ತು ಅವು ಉಂಟದ ಆ ಜಾಗೆಗಳು ದೇವಿನ ದೂರ ಒಂದುಂಡು ದೇವಿಯರನ್ನ ದೂರ ಆನಾಗ ಯಾನು ಎಂಕ್ಲಾಯ್ನು ತೀರ್ಮಾನ ಇತ್ಯಾರ್ಥ ಅಂತ ಭಜನೆ ಪ್ರಶ್ನೆ ಪನ್ ಪೂಜಿ ಅಪದಾಯ್ತು ಅನ್ಬಣೆ ಅವು ಇತ್ಯಾರ್ಥ ಅವಡು ಅವಾಗ ಆ ಜಾಗೆಗಳು ಪಲ್ನೆ ಜಾಗೆಗಳು ಮಂಡೆ ಮೆಗ್ಲು ಮಂಡೇರು ಮೂಡು ಮುಗೇರು 10 ಪ್ರಶ್ನೆ ಅರ್ಷದಿತ್ವನಾಗ 10 ಅಪ್ಪಾಗ ಶಿವಾಜೇನ ಅಂದಗೇಂಡರಿಗೆ ಅವಳು 10 ಮೂರ್ತಿಗುಳ್ಳೈನ ಜಾಗೆ ಅರಿಕೆ ಗುಡ್ಡೆ ಅಂತ ಅಪ್ಪಾಗ ಅವೇ ಜಾಗೆ ಐನ ಉಸ್ತುವಾರಿ ನಡಪುಣ್ಣಾರು ಇಲ್ಲೇರು 6 ಬತ್ತೆರಡು ಆಪುಂಡು ಅವಾಗ ವಿಠಲ ಹೆಬ್ಬಾರ್ರೇನ ಕುದಾರು ಪಂಡೇರು ಆರಿದೆ ಪೂಜೆ ಹೊರಗಿದ್ರು ಆಯ್ತು ನಾಗ ವಿಠಲ ಹೆಬ್ಬಾರಿನ ಕುದಾರು ಪಂಡದು ರಾಶಿದಿನಾಗ 10 ಬುಕ್ಕ ಎನ್ನ ಕುದಾರು ಪಂಡೇರು 15 ಬಾರಿಗೆ ಅಂದು 6 ಬತ್ತೆರಡು ಆಪು ದೇವಿ ಉಗ್ರ ರೂಪಕ್ಕೆ ಎತ್ತದಿರು ದೇವಿನ ದಿಗ್ಲಿ ಶಮನ ಮಲ್ತಜಾರಿಂದನ ದೇವಿ ಬಿಲ್ಲು ಕೈಕ್ ದೆತ್ತದ ಆತನ ಬಾಣ ಜೋಡಿಸಾರಪ್ಪಣ ಬಾಣ ಜೋಡಿಸ್ತಾನೆ ಕೆಲ ಯುವ ಹೋಗ್ಕೊಂಡು ಅಡೆ ಉಂಟಂದು ನೀರಿನ ಇಲ್ಲಲ್ಲ ಯುವ ಹೋಗ್ಣ ಸಂದರ್ಭ ಉಂಟು ಕಾರಣದಾನೆ ಉಂಡ ದೇವಿ ಕುಲ್ಲುನ ಕಟ್ಟೆಡಿ ಬೇತೆಂಜಿ ಕಟ್ಟೆನ ಕುಳ್ಳದು ಪೂಜೆ ಮಾಡ್ತೋ ಇಂತ ಹೇಳ್ತಾವ್ರೆ ಒಂದು ತೊಂದರೆ ಆಗ್ತಾನೆ ಇತ್ತೆ ಊರ್ದಾಗ್ಲೇನು ಬರಂತ ಲೆಕ್ಕ ಮಲ್ತಲ್ಲ ಅಂದ್ವಿ ಪನೆಕ್ಕದಾಯ್ತ ಪರಿಹಾರ ಅಂದಿಗೆ ಎಂಕಪ್ಪ 12 ನೀರು ಬರ್ತದೆ ಪರಿಹಾರದಾಯ್ತ ಊರಿಗೆ ಗಂಡಂತರ ಆಪಣದ ಇತ್ತನೆ ಹೇಳ್ದಾಯ್ತ ಪಗ ಪಂಡೇರಿ ತೂಕ ಚಾಮುಂಡಿನ ಗುಡಿ ತಲ್ಪ ಪ್ರಾರ್ಥನೆ ಮಾಡ್ತಾನೆ ಅಲ್ಪ ಚಾಮುಂಡಿ ಗುಡಿ ಇತ್ತು ಸ್ವಲ್ಪ ಪ್ರಾರ್ಥನೆ ಮಾಡ್ತಾನೆ 300 ರೂಪಾಯಿ ದುಡ್ಡು ದೆತ್ತಿ ಇಲ್ಲೇ ಹೊಂಡೇರು ಯಾನು ಅವೇ ಇಲ್ಲ ದುಡ್ಡು ಎತ್ತಿ ಅಲ್ಪ ಇಳಿದೆತ್ತಿ ಇದೆಯಾ ಆಪುಣಂದು ಹೊಂಡೇರು 2 ತಿಂಗಳು 15 ದಿನ ತೊಲೈ ತಾಂಬೂಲ ಪ್ರಶ್ನೆ ಸ್ವರ್ಣ ಪ್ರಶ್ನೆ ಅತನ ಅಷ್ಟಮಂಗಲ ಸಾಲ ಪ್ರಶ್ನೆ ಅವು ಲೊಂಜಿ ಮಂತು ದೇವಿನ ಶಮನ ಕೊಂಡ್ರು ದೇವಿ ಉಗ್ರ ರೂಪ ಇತ್ತು ದೇವಿನ ಶಮನ ಕೊಣತಾರನ ಅಂತಾಂಡ ಸರಿ ಆಪು ಆಂಡು ಬಂಡೆ ಊರುಟೆ ಪುರ ಪೋತು ಒರಿಯೇ ಪಂತರು ಕಾಮದೇನು ಅಕ್ಷಯ ಪಾತ್ರೆ ಎಂಚ ಕೊರ್ಪೇರು ಅಂಚನೆ ಕೊರ್ಪೇರು ದೇವಿ ಇರದಲ್ಲ ಪೊಡಿ ಚೇಷ್ಟೆ ಅಂದೆ ಪ್ರತಿಷ್ಠೆ ಆಪುಜಿ ಅಂತ ಇಂದೊಂಜಿ ಚೇಷ್ಟೆ ಅಂಡು ಈ ಪ್ರತಿಷ್ಠೆಗೆ ಆಗ್ಲ ಮೂರ್ತಿ ಕುಲ್ಲಾಪುಜಿ ಅಂದ್ರೆ ಇತ್ತಲ್ಲ ಅಂಚನೆ ಪೇರು ಅಪ್ಪಕಂಬೇರು ಪ್ರಶ್ನೆದಾಗಲು ಪಂಡೇರು ಇಂದೊಂಜ ಯೋಗ ಈ ಯೋಗ ತತ್ತನ ಇಜ್ಜಿ ಹೇಳದು ಅಪ್ಪಗ ಆಂಡು ಹೊಂಡೆ ಪಿದಾಡೆ ಊರದಾಗಲೇನು ಒಟ್ಟು ಮಲ್ಪಡೋಣ ಹೆಂಗೆ ಪ್ರಾಣ ಬರ್ತಂದು ಏರ್ಲ 9 ಜನ ಬತ್ತೇರಿ 9 ಜನ ಒಟ್ಟೆ ನಿಗಂಟು ಮಲ್ತದ್ದು ಪೋತು ಕುಂಬ್ಲೇಟ್ ಪೋತು ವೀಳ್ಯ ಕೊರದು ಬತ್ತೆ ಯಾನ ಅವ ಪ್ರಶ್ನೆದ ಇಲ್ಲ ಅಲ್ತ ತುಕಾರಾಮಯ್ಯ ಅನ್ಬಿಟ್ಟು ಜನ ಪೋತು ವೀಳ್ಯ ಕೊರದು ಬತ್ತ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿದ್ದು
ಹಚ್ಚ ಹಸಿರಾದ ವನರಾಶಿ, ಯಥೇಚ್ಛ ಪ್ರಾಕೃತಿಕ ಸಂಪತ್ತಿನಿಂದ ಕೂಡಿರುವ ಬೆಳ್ತಂಗಡಿ ತಾಲೂಕಿನ ಹತ್ಯಡ್ಕ ಗ್ರಾಮ ಶಕ್ತಿ ದೇವತೆಯ ಆರಾಧನೆ ಉಪಾಸನೆಯಿಂದಾಗಿ ಗ್ರಾಮ ಸುಭಿಕ್ಷವಾಗಿ ಸರ್ವ ಸಂಪತ್ತಿನಿಂದ ಕೂಡಿದೆ. ಹತ್ಯಡ್ಕ ಗ್ರಾಮದ ಶಕ್ತಿ ಸಾನ್ನಿಧ್ಯದ ಕ್ಷೇತ್ರ ಅರಿಕೆಗುಡ್ಡೆಯ ಶ್ರೀ ವನದುರ್ಗಾ ದೇವಸ್ಥಾನ. ಅರಸಿನಮಕ್ಕಿಯಿಂದ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿ ಹಸಿರೆಗಿರಿಯಲ್ಲಿ ಈ ಪುಣ್ಯ ಕ್ಷೇತ್ರವಿದೆ. ಕಾಲಕ್ರಮೇಣ ದೇವಾಲಯ ಸಂಪೂರ್ಣ ಜೀರ್ಣಾವಸ್ಥೆಗೆ ಸರಿದು ಇದೀಗ ಗ್ರಾಮಸ್ಥರ ಭಕ್ತರ ಸಂಕಲ್ಪದೊಂದಿಗೆ ನವೀಕರಣದತ್ತ ಹೆಜ್ಜೆ ಇಟ್ಟಿದೆ. ಸಪ್ತ ಋಷಿಗಳ ತಪೋಭೂಮಿ ಈ ವನದುರ್ಗೆಯ ಸಾನ್ನಿಧ್ಯ. ಪುರಾತನ ಕಾಲದಲ್ಲಿ ಸಪ್ತ ಋಷಿಗಳು ದಿವ್ಯ ಪಾದಸ್ಪರ್ಶವನ್ನು ಮಾಡಿ ತಪಸ್ಸು ಮಾಡಿದ ಪುಣ್ಯ ಭೂಮಿ ಇದು. ಈ ತಪೋಭೂಮಿಯಲ್ಲಿ ಶಕ್ತಿ ದೇವತೆಯಾದ ದುರ್ಗೆಯನ್ನು ಇವರು ಸ್ಥಾಪಿಸಿ ಉಪಾಸನೆ ಮಾಡಿದರು. ತಪಸ್ಸಿನ ಚೈತನ್ಯ ದೇವಿಯ ಆರಾಧನೆಯಿಂದ ಸಂಪನ್ನಗೊಂಡ ಚೈತನ್ಯ ಶಕ್ತಿ ಈ ಗ್ರಾಮದ ನವಚೈತನ್ಯ ತುಂಬಿದೆ. ಸನ್ನಿಧಾನದಲ್ಲಿ ಮೊದಲ ಬಾರಿಗೆ ಭೇಟಿ ನೀಡಿದಾಗಲೂ ಮನಶಾಂತಿಯಿಂದ ಮರಳುವುದು ಈ ಕ್ಷೇತ್ರದಲ್ಲಿನ ತಪೋಶಕ್ತಿ ದೇವಿಯ ಅನುಗ್ರಹದ. ಕಾಲಕ್ರಮೇಣ ದುರ್ಗೆ ದೈವಗಳ ಆರಾಧನೆ ಈ ದೇಗುಲದಲ್ಲಿ ಜೀರ್ಣಾವಸ್ಥೆ ತಲುಪಿದೆ. ನಂತರ ಕಳೆದ ಸುಮಾರು 35 ವರ್ಷಗಳ ಹಿಂದಿನವರೆಗೂ ಇಲ್ಲಿ ದೇವರ ಕಟ್ಟೆಯೊಂದು ಮಾತ್ರ ಇದ್ದು ಸ್ಥಾಪಿತವಾಗಿದ್ದ ಶಿಲೆಗಳಿಂದ ಪೂಜಿಸಲಾಗುತ್ತಿತ್ತು. ಸಾಂಗವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು. ವರ್ಷಕ್ಕೊಮ್ಮೆ ಕಾರ್ತಿಕ ದೀಪೋತ್ಸವ ವಿಜೃಂಭಣೆ ನಡೆಯುತ್ತಿತ್ತು. ಅರಿಕೆಗುಡ್ಡೆಯ ವನದುರ್ಗೆ ಅಭಿಷ್ಟ ಪ್ರದಾಯಿನಿ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವಿಯ ಸಾನ್ನಿಧ್ಯ. ಅರಿಕೆ ಎಂದರೆ ಭಿನ್ನಹ, ಪ್ರಾರ್ಥನೆ, ಮನವಿ ಎಂಬಿತ್ಯಾದಿ ಸಮಾನಾರ್ಥಗಳಿವೆ. ಇಲ್ಲಿನ ದೇವರಲ್ಲಿ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಕರ ಮುಗಿದು ಪ್ರಾರ್ಥಿಸಿದರೆ ಶ್ರೀದೇವಿಯು ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರು ಅರಿಕೆ ಮಾಡಿದರೆ ದೇವಿ ಅರಸುತ್ತಾಳೆ, ಕಷ್ಟ ಕೋಟಲೆಗಳನ್ನು ದೂರೀಕರಿಸುತ್ತಾಳೆ, ನೆಮ್ಮದಿಯ ಜೀವನವನ್ನು ಕರುಣಿಸುತ್ತಾಳೆ. ಅವಿವಾಹಿತರಿಗೆ ವಿವಾಹ, ಸಂತಾನಾಪೇಕ್ಷಿಗಳಿಗೆ ದಂಪತಿ ಸಂತಾನ, ಸಕಲರಿಗೂ ಕ್ಷೇಮವನ್ನು ಕರುಣಿಸುತ್ತಾಳೆ ಈ ತಾಯಿ. ಅರಿಕೆಗುಡ್ಡೆ ದುರ್ಗಮವಾದ ಸ್ಥಳವಾಗಿದ್ದು ಇಲ್ಲಿ ಸುಸಜ್ಜಿತವಾದ ದೇವಳ ನಿರ್ಮಾಣಕ್ಕೆ ಮೂಲ ಸೌಕರ್ಯಗಳಿಲ್ಲ. ದೇವರ ಪೂಜೆಗೆ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಅರ್ಚಕರು ಸುಮಾರು ಅರ್ಧ ಕಿಲೋಮೀಟರ್ ದೂರದಿಂದ ನೀರು ತಂದು ಪೂಜೆ ನೆರವೇರಿಸುತ್ತಿದ್ದಾರೆ. ಭಕ್ತರ ಒಂದಷ್ಟು ಸಹಾಯದ ನಿರೀಕ್ಷೆಯಲ್ಲಿದೆ ಈ ಕ್ಷೇತ್ರದ ಪುನರುತ್ಥಾನದ ಆದಿಯಲ್ಲಿ ಈಗ ಭವ್ಯವಾದ ಶಿಲಾ ಮೆರವಣಿಗೆ ನಡೆಯುತ್ತಿರುವುದು ಈ ಕ್ಷೇತ್ರದ ಅಭಿವೃದ್ಧಿಯ ಪಥದಲ್ಲಿ. Love the chase and the hunt, and I set the pace when I'm running. I always take what I want and I always. ಕಾಪು ಉಪರಣಕ ದೇವಸ್ಥಾನದ ಬಳಿಯಿಂದ ಕ್ಷೇತ್ರದ ಅರ್ಚಕ ನಾರಾಯಣ ಅಭ್ಯಂಕರ ಶಿಲೆಗಳಿಗೆ ವಿಶೇಷ ಪೂಜೆ ನಡೆಸಿ ಸ್ವಾಗತಿಸಿದರು. ಕೊಕ್ಕಡದ ಹಿರಿಯ ವೈದ್ಯರಾದ ಡಾಕ್ಟರ್ ಮೋಹನ್ ದಾಸ್ ಗೌಡ ಪುಷ್ಪಾರ್ಚನೆಯನ್ನು ನಡೆಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಸಂದರ್ಭಕ್ಕೂ ಬರ್ತಿರ ಬಂಡ ಬಹುಶಃ ವೈದ್ಯನಾಥನ ಇಚ್ಛೆ ಪಟ್ಟು ಹಿರಿಯರು ಮತ್ತು ದೇವಸ್ಥಾನ ಕೆಲಸ ಮಾಡ್ತಾರೆ. ಮಲ್ಲ ಜಾನೆಡು ಧರ್ಮಾತ್ಮೆ ಬಹುಶಃ ಈ ಅನುಭವ ಇದ್ದೇನೆ ಮಾತೆಲ್ಲ ಸೇರಿದ್ದು ಒಂದು ಅರಿಕೆ ಗೊತ್ತಿಲ್ಲ ದೇವಸ್ಥಾನ ಮಾಡ್ಕೊಡುವಂತ ವಿದ್ಯಾರ್ಥಿ ವೈದ್ಯನಾಥನ ಆಶೀರ್ವಾದ ಮಾತ್ರ ಸಮೂಹವು ಆಶೀರ್ವಾದ ತಂದು ಆ ಕೆಲಸ ಐನಾಥ ಬೇಗ ಮಲ್ತುಕೊಂಡು ಬಂದು ಒಕ್ಕಡ ವೈದ್ಯನಾಥೇಶ್ವರ ಶಿಶಿರೇಶ್ವರ ಸೌತಡ್ಕ ಮಹಾಗಣಪತಿ ಶಿಲಾ ಮೆರವಣಿಗೆಗೆ ಪ್ರಾರ್ಥನೆಯನ್ನ ನೆರವೇರಿಸ್ತಾ ಇದ್ದಾರೆ. ದುರ್ಗಾ ಪರಮೇಶ್ವರ
ದುರ್ಗಾ ಪರಮೇಶ್ವರ ಪಾದದ ಮುಂದೆ ಗೋವಿಂದ ಗೋವಿಂದ, ಸಿದ್ದೇಶ್ವರ ದೇವರ ಪಾದದ ಗೋವಿಂದ ಗೋವಿಂದ, ಗಣಪತಿ ದೇವರ ಪಾದದ ಗೋವಿಂದ ಗೋವಿಂದ, ಗೋವಿಂದ ಗೋವಿಂದ. ಚಾಮುಂಡಿ ಕೊಡುವಂಥ ವಸಂತ ಹೇಮಂತ ದೈವಗಳ ವಿಶೇಷವಾದ ಪ್ರಾರ್ಥನೆ ಮಾಡ್ಕೊಂಡು ನಾನು ಬಂದ ಸ್ಥಳ ಸಾನ್ನಿಧ್ಯಗಳು ಶಾಶ್ವತವಾದ ನೆಲ ಬಿದ್ದಿದ್ದು ಈ ಒಂದು ಜಾಗನ ಗಾಳ ಬೆಳಗ್ಗೆ ಸಾಧ್ಯ ಉಳ್ಪಾಡ್ದು ಉಪಯೋಗಿ ಕೆಲಸವನ್ನು ನಂಬುದು ಗೋಪನಾಗ್ಲಿಗೆ ಇಂಬು ಬರ್ಕೊಂಡು ಅನ್ಕೊಂಡದ್ದು ಈ ದೈವಗಳನ್ನ ನೋಡಿ ಆ ಪ್ರಕಾರ ಇನ್ನು ಕಲಿನಟ್ಟು ನಮ್ಮ ಹೊಸತ್ತಾದ ಒಂದು ಅರಕೆ ಗುಡ್ಡೆ ಪ್ರಾರಂಭ ಆತಂದ್ರೆ ಆಯ್ತಾ ಆ ಒಂದು ವಿಶೇಷವಾದ ಗರ್ಭಗುಡಿ ದೇವಸ್ಥಾನದ ಕೆಲಸವನ್ನು ಇನ್ನು ಶಿಲೆ ಕೊಂಡೋಗುವ ಮೂಲಕ ಪ್ರಾರಂಭೋತ್ಸವದಿಂದ ಅಂತ ಈ ಒಂದು ಕೆಲಸವನ್ನು ಮುಂದೆ ಹಿಂತಿಕೊಳ್ಳಲು ಅನುಗ್ರಹ ಮಾಡಿಕೊಡು ಅನ್ನೋದನ್ನು ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಕರ್ನಾಟಕದಲ್ಲಿ ದ್ವಿಚಕ್ರ ವಾಹನಗಳ ಮೆರವಣಿಗೆಯನ್ನು ಶಿಸ್ತುಬದ್ಧವಾಗಿ ಮುನ್ನಡೆಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ರಿಕ್ಷಾದಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರನ್ನ ನಿರ್ವಹಣೆಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಮುಂದೆಗಡೆ ಹೋಗ್ಬೇಕು. ಎರಡು ಲಾರಿಗಳು ನಿಲ್ಲಕ್ಕೆ ಅವಕಾಶ ಮಾಡಿಕೊಳ್ಬೇಕು. ಸ್ವಲ್ಪ ಅಲ್ಲಿ ಪಾದಯಾತ್ರೆಯಲ್ಲಿ ತೆರಳಿರುವ ಊರಿನ ಪ್ರಮುಖ ದೇವಗುಲವಾಗಿರುವ ಶ್ರೀ ದುರ್ಗಾ ಪರಮೇಶ್ವರಿಯ ಆಶೀರ್ವಾದವನ್ನು ಈ ಮೆರವಣಿಗೆಗೆ ಶಿಲಾ ಮೆರವಣಿಗೆಗೆ ದುರ್ಗಾ ಪರಮೇಶ್ವರಿ ದೇವರ ಚರಣಗಳಿಗೆ ಗೋವಿಂದ. ಶ್ರೀ ವನದುರ್ಗಾ ದೇವರ ಚರಣಗಳಿಗೆ ಗೋವಿಂದಾಣಿ ಗೋವಿಂದ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಪ್ರಜಾವರ್ಗ ಅದೇ ರೀತಿ ಮಂತ್ರಿಗಳು ಕುಲಪುರೋಹಿತರು ಆ ರಾಜನನ್ನು ಯಾವ ರೀತಿ ಹಾರೈಕೆ ಮಾಡ್ತಾಯಿದ್ರು, ಆಶೀರ್ವಾದ ಮಾಡ್ತಾಯಿದ್ರು ಅಂತ ಹೇಳಿದರೆ, ಒಂದು ದೇವಾಲಯವನ್ನು ಕಟ್ಟಿಸು, ಒಂದು ಕೆರೆ ಬಾವಿಯನ್ನು ನಿರ್ಮಾಣ ಮಾಡು ಅಂತ ಹೇಳುವಂಥ ಆಶಯಗಳನ್ನು ಅವರು ಹೇಳ್ತಾಯಿದ್ರು. ಅಂದರೆ ಒಂದು ದೇವಸ್ಥಾನ ನಮ್ಮ ಊರಿನಲ್ಲಿ ನಿರ್ಮಾಣ ಆದರೆ, ಒಂದು ಕೆರೆ ಬಾವಿಗಳು ನಿರ್ಮಾಣ ಆದರೆ ಅಲ್ಲಿನ ಪ್ರಜಾವರ್ಗ ಮಾತ್ರ ಅಲ್ಲ, ಎಲ್ಲ ಸಕಲ ಜೀವಿಗಳಿಗೂ ಕೂಡ ನೆಮ್ಮದಿಯಾಗುವಂಥ ಒಂದು ವಿಶೇಷವಾದ ಸಂದರ್ಭ ಈ ದೇವಾಲಯಗಳ ನಿರ್ಮಾಣ ಅಥವಾ ಕೆರೆ ಬಾವಿಗಳ ನಿರ್ಮಾಣ. ಇವತ್ತು ಅರಿಕೆಗುಡ್ಡೆಯ ಕ್ಷೇತ್ರ ಅದೇ ರೀತಿ ಒಂದು ಹೊಸದಾಗಿ ಒಂದು ದೇವಸ್ಥಾನವನ್ನು ನಿರ್ಮಾಣವಾಗುವ ನಿಟ್ಟಿನಲ್ಲಿ ಒಂದು ಪುಣ್ಯ ಕಾರ್ಯ. ಅಂದರೆ ಕ್ಷೇತ್ರದಲ್ಲಿ ಒಂದು ಕಟ್ಟೆ ಇದ್ದಂತಹ ಒಂದು ಕ್ಷೇತ್ರ ಇವತ್ತು ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ಕೂಡ ಆಡಳಿತ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಮತ್ತು ಎಲ್ಲ ಭಕ್ತರ ಸಹಕಾರದಲ್ಲಿ ಹೊರಟಿದ್ದೇವೆ. ಕ್ಷೇತ್ರದ ವಿಶೇಷವಾದ ಏನು ಇತಿಹಾಸ ಅಂತಂದರೆ, ಇಲ್ಲಿ ಅರಿಕೆಗುಡ್ಡೆ ಅಂದರೆ ಅರಿಕೆ ಅಂತ ಹೇಳಿದರೆ ಒಂದು ಪ್ರಾರ್ಥನೆ, ಭಿನ್ನಹ, ಮನವಿ, ಈ ಎಲ್ಲ ವಿಚಾರಗಳು. ಕ್ಷೇತ್ರದಲ್ಲಿ ವನದುರ್ಗೆಗೆ ನಾವು ಒಂದು ಸಂಕಷ್ಟಗಳು ಕಷ್ಟಕೋಟಲೆಗಳು ಬಂದಾಗ ಆಕೆಯಲ್ಲಿ ಸಾಷ್ಟಾಂಗವಾಗಿ ನಮಸ್ಕರಿಸಿ ಅವಳಲ್ಲಿ ನಾವು ಅತ್ಯಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಂಡ್ರೆ, ಅಂದರೆ ಅರಿಕೆಯನ್ನು ಮಾಡಿಕೊಂಡ್ರೆ ಆ ಕಷ್ಟಗಳು ಪೂರ್ಣವಾಗಿ ಪರಿಹಾರವಾದಂಥ ಅನೇಕ ನಿದರ್ಶನಗಳು ಇಲ್ಲಿ ಕಂಡುಬಂದಿವೆ. ನಾವು ಕ್ಷೇತ್ರವನ್ನು ನವೀಕರಣ ಮಾಡಬೇಕು ಅಂಥೇಳಿ ಹೊರಟಂಥ ಸಂದರ್ಭದ ನಂತರ ಕೂಡ ಅನೇಕ ಸಂತೋಷದಾಯಕ ಸುದ್ದಿಗಳು, ಸುಖದ ಸುದ್ದಿಗಳು ನಮಗೆ ಇಲ್ಲಿ ನಮ್ಮ ಊರಿನಲ್ಲಿ ಎಲ್ಲ ಕಡೆ ಕೇಳಿ ಬಂದಿವೆ. ಮತ್ತು ಈ ಕಾರ್ಯಕ್ರಮಗಳು ಅತ್ಯಂತ ಸಮರೋಪಾದಿಯ ರೀತಿಯಲ್ಲಿ ನವೀಕರಣ ಕೂಡ ನಡೀತಾ ಇರುವಂಥದ್ದು ಕ್ಷೇತ್ರದ ಆರಾಧ್ಯ ದೇವರಾಗಿರುವ ವನದುರ್ಗೆಯ ಒಂದು ವಿಶೇಷವಾದ ಕೃಪೆ ಅಂಥೇಳಿ ಈ ಸಂದರ್ಭ.
ಆರೈಕೆಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಕ್ಷೇತ್ರಕ್ಕೆ ಆಗಮಿಸಿರುವ ಈ ಶಿರಾ ಮೆರವಣಿಗೆ ಎಷ್ಟು ತ್ವರಿತವಾಗಿ ಆಗ್ತದೋ ಆ ದುರ್ಗೆ ನಮಗೆ ಪರಿಪೂರ್ಣವಾದ ಅನುಗ್ರಹವನ್ನು ಕೊಡಬೇಕು. ಆ ದುರ್ಗಾ ಮಾತೆ ವಿಶೇಷವಾಗಿ ಗರ್ಭಗುಡಿಯಲ್ಲಿ ವಿರಾಜಮಾನ ಆಗುವಂತಹ ಆ ಒಂದು ವಿಶೇಷ ದಿನವನ್ನು ನಾವು ಅತಿ ಶೀಘ್ರವಾಗಿ ನೋಡಬೇಕು ಅಂತ ಎಲ್ಲರ ಮನದಲ್ಲಿ ಬೂಡುಮುಗಿರು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಬಳಿ ಆಡಳಿತ ಮುಕ್ತೇಸರಾದ ಎಂಪಿ ರಾಜಶೇಖರ್ ಅವರು ವಿಶೇಷ ಪೂಜೆ ನಡೆಸಿದರು. ಸುಮಾರು 3 ಕಿಲೋಮೀಟರ್ ದೂರದ ಈ ಮೆರವಣಿಗೆಯಲ್ಲಿ ಚೆಂಡೆ ಸೇವೆ, ಬೈಕ್ ರ್ಯಾಲಿ ಹಾಗೂ ನೂರಾರು ಮಹಿಳೆಯರು ಪೂರ್ಣ ಕುಂಭ ಹಿಡಿದು ಸಾಗಿ ಮೆರವಣಿಗೆಯ ಶೋಭೆಯನ್ನು ಹೆಚ್ಚಿಸಿದರು. ಶಾಸಕ ಹರೀಶ್ ಪುಂಜಾ, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಪಿಲಿಕವೆ, ಆಡಳಿತ ಸಮಿತಿಯ ಅಧ್ಯಕ್ಷ ಪದ್ಮಯ್ಯ ಬಾರಿಗ, ಜಯರಾಮ ನೆಲ್ಲಿತಾಯ, ವಿಶ್ವ ಹಿಂದೂ ಪರಿಷತ್ ಮುಖಂಡ ನವೀನ್ ನೆರಿಯಾ, ಅರಸಿನಮಿಕೆಯ ಪಂಚಾಯತ್ ಅಧ್ಯಕ್ಷ ನವೀನ್ ರೆಕ್ಯ, ಉಪಾಧ್ಯಕ್ಷೆ ಶಕುಂತಳಾ, ಶಿಶಿಲಾ ಪಂಚಾಯತ್ ಅಧ್ಯಕ್ಷ ಸಂದೀಪ್ ಅಮ್ಮುಡಂಗೆ, ಅರಸಿನಮಿಕೆ ಸೊಸೈಟಿ ಉಪಾಧ್ಯಕ್ಷ ರಾಜು ಶಾಲಿಯಾನ್, ಕೋಶಾಧಿಕಾರಿ ಮುರಳೀಧರ ಪಾಲೆಂಜ, ಕಾರ್ಯದರ್ಶಿ ಮುರಳೀಧರ ಶೆಟ್ಟಿಗಾರ್, ಪಂಚಾಯತ್ ಸದಸ್ಯರಾದ ಸುಧೀರ್ ಕುಮಾರ್ ಎಂಎಸ್, ಪ್ರೇಮಚಂದ್ರ ಕೆ, ದಿನಕರ್, ಜಯಪ್ರಸಾದ್ ಶೆಟ್ಟಿಗಾರ್, ಗಂಗಾಧರ ಶಾಲಿಯಾನ್, ಕೇಶವ ರಾವ್ ನೆಕ್ಕಿಲು, ಧರ್ನಪ್ಪಗೌಡ, ಕರುಣಾಕರ ಶಿಶಿಲ, ಪ್ರಭಾಕರ ಶೆಟ್ಟಿಗಾರ್, ನೀತಾ, ಮಂಜುಳಾ ಕಾರಂತ್, ವಿಠಲಗೌಡ ಮುಂತಾದವರು ಉಪಸ್ಥಿತರಿದ್ದರು. ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ಪ್ರಶಾಂತ್ ಕಾಡಿಲ್ಕರ್ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ಕೆ ನಾವೆಲ್ಲ ಇವತ್ತು ಕೈ ಹಾಕಿದ್ದೇವೆ. ನಾವು ಊರ ಪರವೂರಿನವರೆಲ್ಲ ಸೇರಿ ಒಂದು ಸಮಿತಿ ಮಾಡಿಕೊಂಡು ಈ ಯೋಜನೆಯನ್ನು ಒಂದು ಸಾಕಾರಗೊಳಿಸುವಂಥ ಕೆಲಸಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ. ಇಲ್ಲಿ ಈ ಯೋಜನೆ ಹೆಚ್ಚು ಕಡಿಮೆ 1.5 ಕೋಟಿಯಷ್ಟು ವೆಚ್ಚದ್ದಾಗಿರುತ್ತದೆ. ಈ ಯೋಜನೆ ನಾವು ಹಮ್ಮಿಕೊಳ್ಳುವಂಥ ಯೋಜನೆ ಹಾಕಿಕೊಂಡಂಥ ಒಂದು ಈ ಸಂದರ್ಭದಲ್ಲಿ ಊರ ಪರವೂರಿನವರೆಲ್ಲ ಬಹಳಷ್ಟು ಸಹಕಾರವನ್ನು ಕೂಡ ಕೊಡುವಂಥ ಒಂದು ಆ ವಾಗ್ದಾನವನ್ನು ನೀಡಿರುತ್ತಾರೆ. ಹಾಗೆಯೇ ಈಗಲೂ ವಾಗ್ದಾನ ನೀಡಿಕೊಂಡಿದ್ದಾರೆ. ಮೇ 6ರಂದು ನಾವು ಈ ಕಾರ್ಯಕ್ರಮಕ್ಕೆ ನಾವು ಶಿಲಾನ್ಯಾಸವನ್ನು ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಶಿಲಾನ್ಯಾಸವನ್ನು ನಡೆಸಿರುತ್ತೇವೆ. ಶಾಸಕರ ನೇತೃತ್ವದಲ್ಲಿ ಹಾಗೂ ಶ್ರೀಯುತ ವೇದಮೂರ್ತಿ ಬಾಲಕೃಷ್ಣ ಕೆದ್ದಾಯರ ಒಂದು ದಿವ್ಯ ಹಸ್ತದಲ್ಲಿ ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಆ ನಂತರದಲ್ಲಿ ಗರ್ಭಗುಡಿಯ ಕಾಮಗಾರಿಗಳು ಊರವರ ಶ್ರಮದಾನದ ಮೂಲಕ 1 ಆಳಡಿ ಬಹಳಷ್ಟು ಉತ್ಸುಕತೆಯಿಂದ ನೆರವೇರಿ ಈ ದಿನಕ್ಕೆ ಆ ಕಾರ್ಯಗಳು ಪೂರ್ಣಗೊಂಡಿದ್ದು ಇವತ್ತು
ಅಂದರೆ ಜನವರಿ 16ರಂದು ಶಿಲ್ಪಿ ವಿಜಯನ್ ಅವರ ನೇತೃತ್ವದಲ್ಲಿ ಶಿಲೆಯನ್ನು ಮೆರವಣಿಗೆ ಮೂಲಕ ಇಲ್ಲಿ ತಂದು ಸ್ಥಾಪಿಸುವಂಥ ಕೆಲಸ ಇವತ್ತು ಪ್ರಾರಂಭ ಆಗಿದೆ. ಈ ದೇವರ ಏನು ಕಾರ್ಣಿಕದಿಂದ ಕೆಲಸ ಕಾರ್ಯಗಳು ಬಹಳ ಊರವರ ಏನು ಉತ್ಸಾಹದಿಂದ ನೆರವೇರ್ತಾ ಉಂಟು. ಹೀಗೆ ಇನ್ನೂ ಹೆಚ್ಚಿನ ಉತ್ಸಾಹದಲ್ಲಿ ಈ ಕಾರ್ಯಕ್ರಮಗಳು ಆಗ್ತಾ ಹೋಗಲಿಕ್ಕಿದೆ. ಫೆಬ್ರವರಿ 6-7ರಂದು ಷಡಾಧಾರ ಪೊಳಲಿ ಸುಬ್ರಹ್ಮಣ್ಯ ತಂತ್ರಿಗಳ ನೇತೃತ್ವದಲ್ಲಿ ಆಗಲಿಕ್ಕಿದೆ. ಹಾಗೆ ಮಾರ್ಚ್ 6ರಂದು ನಾವು ನವಚಂಡಿಕಾ ಯಾಗ ಈ ಕ್ಷೇತ್ರದಲ್ಲಿ ಮಾಡುವುದು ಅಂತ ಒಂದು ನಿಶ್ಚಯ ಇಟ್ಟುಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೀಲಿಕ್ಕಿದೆ.